ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಮ್ಮ ಓಂ ಶಕ್ತಿ ಒಂದು ಪ್ರವಾಸದ ಟ್ರಿಪ್ ಬಗ್ಗೆ ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಅಂತ ನಾನು ಬಂದಿದ್ದೀನಿ. ಇವತ್ತು ನನ್ನ ಒಂದು ಎಲ್ಲ ಸದಸ್ಯರ ಜೊತೆ ನಾನು ಹೋಗಿದ್ದೆ. ನನ್ನ ಮಗಳಿದ್ಲು ಮತ್ತು ನನ್ನ ಒಂದು ಇಬ್ಬರು ಮೂರು ಮಕ್ಕಳುಗಳಿದ್ರು. ಜೊತೆಗೆ ಬಂದುಬಿಟ್ಟು ನಮ್ಮ ಒಂದು ಹೆಣ್ಮಕ್ಳು ಇದ್ದರು. ಸೊ ಈ ಹೆಣ್ಮಕ್ಳುಗಳ ಜೊತೆ ಎಲ್ಲ ನಾವು ಹೋಗಿದ್ದು ತುಂಬ ಖುಷಿ ಆಯಿತು. ಸೊ ಒಂದೇ ಮನೆ ಥರ ಫೀಲ್ ಆಯಿತು. ಈ ಒಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆದಷ್ಟು ಈ ಒಂದು ವೀಡಿಯೋಸ್ಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಬೇಕಾದ್ರೆ ತಿಳಿಸಿ ಅಂತ ಹೇಳ್ತಾ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್. ಬಟ್ ಈ ಒಂದು ಜರ್ನಿಗಳಲ್ಲಿ ತುಂಬ ಚೆನ್ನಾಗಿತ್ತು. ಆದಷ್ಟು ಎಲ್ಲರೂ ಓಂ ಶಕ್ತಿ ಮುಗಿಸ್ಕೊಂಡು ಆದಮೇಲೆ ನಮ್ಮದೇ ಆದಂಥ ಕೆಲವೊಂದು ಎಂಜಾಯ್ಮೆಂಟ್ಸು ಇರುತ್ತಲ್ವ. ಸೊ ಎಂಜಾಯ್ನೂ ಮಾಡಿದ್ರು. ಯಾಕಂತ ಹೇಳಿದ್ರೆ ಹೆಣ್ಮಕ್ಳು ಪಾಪ ಹೊರಗಡೆ ಬಂದು ಒಂದು ಟ್ರಿಪ್ಗೆ ಅಂತ ಹೋಗುವಂಥದ್ದೇ ಅಪರೂಪ. ಸೊ ಈ ಒಂದು ಓಂ ಶಕ್ತಿಗೆ ಹೋದಾಗಲೇ ಅವ್ರ ಟ್ರಿಪ್ಪೆಲ್ಲ ಹೋಗೋಕ್ಕಾಗುವಂಥದ್ದು. ಸೊ ತುಂಬ ಖುಷಿ ಅನಿಸುತ್ತೆ. ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್. ಓಂ ಶಕ್ತಿ 2ನೇ ದಿನ ನಾವಿಲ್ಲಿ ಬಂದುಬಿಟ್ಟು ತಂಜಾವೂರಿನಲ್ಲಿ ರೂಮ್ ಮಾಡಿದ್ದೀವಿ. ಸೊ ಎಲ್ಲ ನಮ್ಮ ಫ್ರೆಂಡ್ಸ್ಗಳೆಲ್ಲರೂ ಇವತ್ತು ಉಪ್ಪಿಟ್ಟು ಮಾಡ್ತಿದ್ದಾರೆ. ಸಂಜೆ ಸ್ನ್ಯಾಕ್ಸ್ಗೆ ಉಪ್ಪಿಟ್ಟು ಮತ್ತು ಟೀ ಕಾಫಿ ಕೊಟ್ಟಿದ್ದು. ಟೀ ಕೊಡ್ತಾವ್ರವ ಕಳಿಸ್ತಾವ್ರೆ. ಎಲ್ಲ ಟೀ ಕಾಫಿ ಕುಡಿಬೇಕು. ಓಡಾಡ್ತಾವ್ರೆ ಜಗಳ ಆಡ್ಕೋಬೇಡಿ. ಎಲ್ಲನೂ ಉದ್ಯಾವನ ಊಟ ಮಾಡ್ರಿ. ತಿನ್ನವ ನಿಧಾನಕ್ಕೆ ತಿನ್ನವ. ಉಪ್ಪಿಟ್ಟು ಎಲ್ಲರೂ ಉಪ್ಪಿಟ್ಟು. ಟೀ ಬೇಕವ? ಸಾಕ ಕುಡ್ದ ನೆಮ್ಮದಿನ? ಈಗ ಹೋಗಿ ಪಾಚಿ ಮಾಡ್ಕೊ ಮಲ್ಕೊ. ಈಗ ಇನ್ನು ಊಟ. ಉಪ್ಪಿಟ್ಟು ಹೆಂಗಿತ್ತಮ್ಮ? ಚೆನ್ನಾಗಿತ್ತು ಉಪ್ಪಿಟ್ಟು. ಗ್ರೇಡ್ ಕೊಡ್ರವ ಭಟ್ರಿಗೆ. ಚೆನ್ನಾಗಿತ್ತ, ವೆರಿ ಗುಡ್. ಹೆಂಗಿತ್ತಮ್ಮ? ಹಾಂ, ಸೂಪರಾಗಿತ್ತ. ಮನಸ್ಸಿಂದ ಹೇಳ್ಬೇಕು. ಚೆನ್ನಾಗಿತ್ತಮ್ಮ ಉಪ್ಪಿಟ್ಟು? ನೀನು ಚೆನ್ನಾಗಿತ್ತಮ್ಮ ಉಪ್ಪಿಟ್ಟು? ಯಾರು ಕೇಳದೆ ಹೋದ್ರು ನಮ್ಮ ಇವಳು ಕೇಳಬೇಕು. ಚಂದ್ರ ಹೆಂಗಿತ್ತ ಉಪ್ಪಿಟ್ಟು? ಹಾಂ, ಒಂದು ಟ್ಯಾಂಕ್ಸ್ ಹೇಳ್ಬಿಡು ಭಟ್ರಿಗೆ. ಭಟ್ರಿ ನಿಂಗೆ ಹೇಳವ ಏನು ಹಿಂಗಂದ್ರೆ? ಹಾಂ, ಸೂಪರ್. ನಮ್ಮ ಬೆಣ್ಣೆ ಮನೆ ಹೇಳ್ಬೇಕು. ಬೆಣ್ಣೆ ಮನೆ ಹೆಂಗಿತ್ತು? ಚೆನ್ನಾಗಿತ್ತಾ? ನಿನ್ನ ಆಶೀರ್ವಾದ ಕೊಟ್ಬಿಡು ಅವ್ರಿಗೆ, ಚೆನ್ನಾಗಿ ಬದುಕಲಿ ಅಂತ ಹೇಳಿ. ಆಂಟಿ ಹೆಂಗಿತ್ತು ಉಪ್ಪಿಟ್ಟು? ಚೆನ್ನಾಗಿತ್ತಾ? ಟೀ ಚೆನ್ನಾಗಿ ಮಾಡಿಕೊಟ್ರ? ಅಷ್ಟೋರಿಗೆ ಏನೇ ಕೊಟ್ಟರು ಚಂದ ಅಂತ. ಗಾಯತ್ರಿ ಮೇಡಮ್ ಹೆಂಗಿತ್ತು ಉಪ್ಪಿಟ್ಟು? ಸೂಪರ್. ಎಷ್ಟು ಮಾರ್ಕ್ಸ್ ಕೊಡ್ತೀವಿ ಅವ್ರಿಗೆ? 10 ಮಾರ್ಕ್ಸ್ ಪಕ್ಕ. ನೋಡವ, ಔಟ್ ಆಫ್ 10 ಹೆಂಗಿತ್ತು ಉಪ್ಪಿಟ್ಟು? ನಿಮ್ಮ ಹೆಸ್ರೇನು? ವೀಣಾ. ಉಪ್ಪಿಟ್ಟು ಚೆನ್ನಾಗಿತ್ತು. ಅವ್ರು ಬಿಸಿ ಇದ್ದಾರೆ ಆಂಟಿ, ಮಾತಾಡ್ಸೋಕ್ಕಾಗಲ್ಲ. ಮಂಜು ಆಂಟಿ. ಮೇಡಮ್ ಉಪ್ಪಿಟ್ಟು ಹೆಂಗಿತ್ತು? ಏನೋ ಮೇಕಪ್ ಮಾಡಿದವ್ರೆ ನೀನು. ನೀನು ಯಾರು ನೋಡಬೇಕು? ನಿಂಗೆ ಗಂಡ ನೋಡಲ್ಲ ಹೇಳು. ಅಯ್ಯೋ, ನಿನ್ನ ಬಾಯ್ ಫ್ರೆಂಡ್ ನೋಡಲ್ಲ ಹೇಳು. ಹೆಂಗಿತ್ತು ಆಂಟಿ? ನೋಡಿ, ನಮ್ಮ ಆಂಟಿಗೆ ಏನೂ ಇಲ್ಲಮ್ಮ. ಓಪನ್ ಅವರು ಆರ್ಟಿಸೇ ಓಪನ್. ಹೆಂಗಿತ್ತು ಉಪ್ಪಿಟ್ಟು? ಟೀ ಕಾಫಿ ಭಟ್ರು ಒಳ್ಳೆಯವ್ರೆ. ಬಟ್ ಅವ್ರಿಗೆ ಇವ್ರು ಎಷ್ಟು ಕೊಡ್ತಾರೆ ಗೈಡ್ನೆಸ್ ಅಷ್ಟು ಮಾಡ್ತಾರೆ. ಅವ್ರು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಇವ್ರು 1.5 kg ಮಾಡೋದಂದರೆ 1.5 kg. ಅವ್ರು 1 kg ಹೇಳಿದ್ರಂತೆ. ಪಾಪ ಅರ್ಧ kg ಜಾಸ್ತಿನೇ ಹಾಕವ್ರೆ. ಸಾಲಿಲ್ಲ ಅಂದರೆ ಅದೇನು ಮಾಡಿ. ಯಾಕೆಂದರೆ ಹೊಟ್ಟೆ ಹಸ್ತಿದ್ರು, ಚೆನ್ನಾಗಿ ತಿಂದರು ಅಷ್ಟೇ. ಇನ್ನೇನು ಹೇಳಿ ಅವ್ರು ಇಷ್ಟಿಷ್ಟು ಹಾಕಿ ಒಂದು ಇದ್ರಲ್ಲಿ ಮಾಡೋದ ಅಂತ ಪ್ಲ್ಯಾನ್ ಮಾಡೋದು. ಎಲ್ರಿಗೂ ಇದರಲ್ಲೇ ಹಾಕೋದು ಅಷ್ಟೆ. ಆಂಟಿ ಉಪ್ಪಿಟ್ಟು ಹೆಂಗಿತ್ತು? ಚೆನ್ನಾಗಿತ್ತ? ಏವನ್ ಹೆಂಗಿತ್ತು ಬೇಬಿ ಉಪ್ಪಿಟ್ಟು? ಚೆನ್ನಾಗಿತ್ತು.
ಜಾಸ್ತಿ ಬೆಳಗ್ಗೆ ನೀವು ಏನು ಮಾಡಬೇಕು ಸರ್, ಈಗ ನಿಮ್ಗೆ ಏಜ್ 40 ಕ್ರಾಸ್ ಆಯ್ತೈತೆ, ಏಜ್ ಕ್ರಾಸ್ ಆಯ್ತೈತೆ ನೀವೇನು ಮಾಡಬೇಕು ಮಲಗಬೇಕಂದ್ರೆ ಒಂದು ತಾಮ್ರ ಚಮಚ ಅದಕ್ಕೆ ನೀರು ತುಂಬಿ ಒಂದು ಬಟ್ಟೆ ಗಿಟ್ಟೆ ಕಟ್ಟಿ, ನಿಮ್ಗೆ ಏನಾದರೂ ಅಂದರೆ ಮಾಡಿ ಮೇಲೆ ಜಾಗ ಇರ್ತಂದರೆ ಮಾಡಿ ಮೇಲೆ ಇಡ್ಲಿ ಅದು ಬಿಡಬೇಕು. ಈ ಟೈಮಲ್ಲಿ ಇಡ್ಲಿ ಬಿಡೋಕ್ಕೆ ಅದು ನೀರು ಬಿದ್ದ ಮೇಲೆ ಆ ಬಟ್ಟೆ ಕಟ್ಟಿರ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಆ ಬಟ್ಟೆ ಬೇಕಿತ್ತು. ಇದನ್ನು ಅವೇರ್ನೆಸ್ ಕೊಟ್ಟೆ ಅಂತ ಅಷ್ಟೆ, ಇನ್ನೇನು ಇಲ್ಲ. ನಿಮ್ಮ ತಲೆ ತಿಂತಾ ಇದ್ದೀನಾ? ಅಯ್ಯೋ ಹೇಳಿದ್ರೆ ಹೇಳ್ಬಿಡ್ರಿ. ಏನಂದರೆ ನನಗೇನು ಈ ಟ್ರಿಪ್ಗೆ ಹೋದಾಗ ನಾವೆಲ್ಲ ಒಂದೇ ಮನೆಯವರಾಗ್ಬಿಡ್ತೀವಿ, ಒಂದೇ ಮನೆಯವ್ರ ಥರ ಇರ್ತೀವಿ. ಒಂಥರ ಖುಷಿ ಅನಿಸುತ್ತೆ ಲೈಫಲ್ಲಿ. ಏನೋ ಒಂದು ಸಾಧನೆ, ಏನೋ ಒಂಥರ ನೆಮ್ಮದಿ. ಚೆನ್ನಾಗಿ ಅವ್ರ ಜೊತೆ ಎಲ್ಲ ಕೂತಿದ್ದು, ಎಂಜಾಯ್ ಮಾಡಿದ್ದು, ಮಾತುಕತೆ ಆಡಿದ್ದು. ಸೊ ಎಲ್ಲ ಗ್ರೇಟ್ಫುಲ್. ನನಗಂತೂ ತುಂಬ ಮೆಮೊರೀಸು. ಇದ್ರ ಜೊತೆಗೆ ಬಂದುಬಿಟ್ಟು ನಾವೆಲ್ಲ ಏನಂತ ಹೇಳಿದ್ರೆ ತುಂಬ ಡ್ಯಾನ್ಸು, ಮಸ್ತಿ, ಮೋಜು ಎಲ್ಲ ಮಾಡ್ದೋ. ಸೊ ಖುಷಿ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ಈ ಟ್ರಿಪ್ಸ್ಗಳನ್ನ ನಾವು ಹೋದಾಗ ಖಂಡಿತ ಓಂ ಶಕ್ತಿಗೆ ಹೋದಾಗ ಆಡಬಾರ್ದು ಹಾಗೆ ಹೀಗೆ ಅಂತಾರೆ. ಸರಿ, ಓಂ ಶಕ್ತಿದು ಮಾಲೆ ತೆಗಿಯೋ ಗಂಟ ಏನೂ ಮಾಡೋಂಗಿಲ್ಲ. ಓಂ ಶಕ್ತಿದು ಹೋಗಿ ಓಂ ಶಕ್ತಿದೆಲ್ಲ ಮುಗಿಸ್ಕೊಂಡು ನಂತರ ನಾವೇನಂತ ಹೇಳಿದ್ರೆ ನಮ್ಮದೇ ಆದಂಥ ಕೆಲವೊಂದು ಟ್ರಿಪ್ಗಳನ್ನ ಆಯೋಜನೆ ಮಾಡಿಕೊಂಡು ಟ್ರಿಪ್ಗೆ ಹೋಗಿ ಎಂಜಾಯ್ ಮಾಡ್ತೀವಿ. ಸೊ ಖುಷಿ ಅನಿಸುತ್ತೆ ಲೈಫಲ್ಲಿ. ಏನಿದೆ ರೀ, ಒಂದು ಸತಿ ದೇಶ ಸುತ್ತಬೇಕು, ಕೋಶ ಓದಬೇಕು ಅನ್ನೋದು ಇದ್ದೇ ಇರುತ್ತಲ್ವ. ಸೊ ಲೈಫಲ್ಲಿ ಇನ್ನೂ ಇರಲ್ಲ, ಆದಷ್ಟು ಸುತ್ತಾಡಿ ಎಲ್ಲ ತಿಳ್ಕೊಬೇಕು. ದೇಶಗಳನ್ನ, ದೇವ್ರುಗಳನ್ನ ನೋಡಬೇಕು. ತುಂಬ ದೇವಸ್ಥಾನಗಳನ್ನ ಸುತ್ತಾಡಿದೆ. ಸೊ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಯಿತು. ಮುಜುಗ ಅದೆಲ್ಲ ನಮ್ಮಲ್ಲಿ ಇಲ್ಲ, ಆರಾಮಾಗಿದ್ದೋ, ಖುಷಿಯಾಗಿದ್ದೋ, ಅಷ್ಟು ಸಾಕು. ಈಗ 1 kg ಕಡಲೆ ಬೀಜ ಎಷ್ಟು? ಕಡಲೆಕಾಯಿ ಬೀಜ 160 ರೂಪಾಯಿ 1 kg ಕಡಲೆಕಾಯಿ ಬೀಜ. 1 kg ಕೊಬ್ಬರಿ ಎಷ್ಟು? ಹಳ್ಳಿಯವ್ರಿಗೆ ಗೊತ್ತು ಎಷ್ಟು? 100 ರೂಪಾಯಿನೇ ತಗೊಂಡ್ರೆ ಆಯ್ತು. 100 ರೂಪಾಯಿ 1 kg ಕೊಬ್ಬರಿ. ಎಣ್ಣೆ ತಗೊಳ್ಳಿ. ಎಣ್ಣೆ ಎಷ್ಟು 1 kg? 70 ರೂಪಾಯಿ ಅಲ್ವಾ? ಈಗ 1 kg ಎಣ್ಣೆನ ತಯಾರು ಮಾಡ್ಬೇಕಾದ್ರೆ ಎಷ್ಟು ಕಡಲೆಕಾಯಿ ಬೀಜ ಬೇಕು? 160 ರೂಪಾಯಿ. 1 kg ಎಣ್ಣೆ ತೆಗಿಬೇಕು ಅಂದರೆ ಈ ಕಡಲೆಕಾಯಿ ಎಣ್ಣೆನೇ ತಗೊಳ್ಳೋದ ನಾವು. ಸನ್ಫ್ಲವರ್ ಅದೆಲ್ಲ ಬಿಟ್ಬಿಡ್ರಿ. ಈಗ ಕಡಲೆಕಾಯಿ ಎಣ್ಣೆನೇ ತಗೊಳ್ಳೋದ. ಕಡಲೆಕಾಯಿ ಎಣ್ಣೆ ಎಣ್ಣೆ ತೆಗಿಬೇಕು ಅಂದರೆ 1 kg ಇದರಲ್ಲಿ ಎಷ್ಟು ಬರ್ತದೆ ಎಣ್ಣೆ? 1 kg ಹಾಕಿದ್ರೆ ಅರ್ಧ 400 ಗ್ರಾಮ್ ಬರ್ತದೆ. 1 kg ಕಡಲೆಕಾಯಿ ಬೀಜಕ್ಕೆ 400 ಗ್ರಾಮ್ ಎಣ್ಣೆ ಬರ್ತದೆ. 2.5 kg ಕಡಲೆಕಾಯಿ ಬೀಜಕ್ಕೆ 1 kg ಎಣ್ಣೆ ಬರುತ್ತೆ ಅಲ್ವಾ? ನಿಮ್ಗೆ ಹೆಂಗ್ರಮ್ಮ 120, 130 ರೂಪಾಯಿ ಕೊಡ್ತಾರೆ. 120, 130, 150 ಕೊಡ್ತಾರೆ. ಅವನೇನು ಲಾಸ್ ಮಾಡ್ಕೊತಾವನ? ಇಲ್ಲ ದಾನ ಸೂರ ಕಂಡ ನಮ್ಮ ಇಂಡಿಯಾದವರೆಲ್ಲ ಕುಡಿಲಿ, ತಿನ್ಲಿ, ಚೆನ್ನಾಗಿರ್ಲಿ ಅಂತ ಕೊಡ್ತಾವನ? ಏನ್ ಮಾಡ್ತಾ ಇರ್ಬೋದು? 400 ಗ್ರಾಮ್ ಅಷ್ಟು ಮಾತ್ರ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾರೆ ಆ ಒಂದು ಸನ್ಫ್ಲವರಲ್ಲಿ. ಇನ್ನು ಮಿಕ್ಕಿದೆಲ್ಲ ಬಂದ್ಬಿಟ್ಟು ಲೋ ಲೆವೆಲ್ ಪೆಟ್ರೋಲಿಯಂ ಅಂತ ಬರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಒಡೆಯರ್ ಫಿಲಮ್ ಅಂತ ನೋಡಿದ್ದೀರಾ? ದರ್ಶನ್ದು. ಅದರಲ್ಲಿ ಫುಲ್ಲು ಕ್ಲಿಯರಾಗಿ ಹೇಳ್ಬಿಟ್ಟವ್ರೆ ಅವರು. ಅದರಲ್ಲಿ ಅದನ್ನು ನೋಡಿರೋರು ಯಾರು ಸನ್ಫ್ಲವರ್ ಯೂಸ್ ಮಾಡಲ್ಲ. ಇವನ್ ನನ್ನ ಫ್ರೆಂಡ್ಸ್ಗಳು 18 ಜನ ನನ್ನ ಸನ್ಫ್ಲವರ್ ಶ್ರೀರಂಗಪಟ್ಟಣದಲ್ಲಿರುವಂಥ ಸನ್ಫ್ಲವರ್ ಆಯಿಲ್ ಇದರಲ್ಲೇ ಕೆಲಸ ಮಾಡ್ತಾರೆ. ಅವರು ಮನೆಯಲ್ಲಿ ಬಳಸುವಂಥದ್ದು ಪ್ಯೂರ್ ಕೊಬ್ಬರಿ ಎಣ್ಣೆ ಮತ್ತು ಪ್ಯೂರ್ ಕಡಲೆಕಾಯಿ ಎಣ್ಣೆ. ಮನೇಲಿ ಗಾಣದಲ್ಲಿ ತೆಗ್ದು, ಯಾವುದೋ ಕಿರಂಗೂರಲ್ಲಿ ಗಾಣ ಇದೆ, ಗಾಣದಲ್ಲಿ ತೆಗೆಸಿ ಅವ್ರ ಮನೇಲಿ ಯೂಸ್ ಮಾಡ್ತಾರೆ. ಯಾಕೆ ಅವ್ರು ಯೂಸ್ ಮಾಡೋದು? ನಾನು ಸ್ವಂತ ಅಂಗಡಿ ಇರೋದು, ಆದರೆ ನಾನು ಅದು ಯೂಸ್ ಮಾಡ್ತಾ ಇಲ್ಲ. ಯಾಕೆಂದರೆ ಇದರಲ್ಲಿ ಬಂದ್ಬಿಟ್ಟು ಏನಂತಂದರೆ ಈ ಒಂದು ಪೆಟ್ರೋಲಿಯಂ ಅನ್ನೋದು ಏನಿರ್ತದೆ ಇದನ್ನೇ ಯೂಸ್ ಮಾಡ್ತಾರೆ. ಇದು ನೀರು ಥರ ಇರುತ್ತೆ. ಯಾವುದು ಪೆಟ್ರೋಲಿಯಂ ಅಂದರೆ 3 ಸ್ಟೆಪ್. ಡೀಸೆಲ್ ತೆಗಿ, ಪ್ಯೂರ್ ಪೆಟ್ರೋಲಲ್ಲಿ 4 ಪೆಟ್ರೋಲ್ ಬರುತ್ತೆ. ಒಂದು ವಿಮಾನಕ್ಕೆ ಯೂಸ್ ಮಾಡ್ತಾರೆ, ಕೆಲವೊಂದು ಫ್ಲೈಟ್ಗಳು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ಬೈಕ್ಗಳಿಗೆ ಯೂಸ್ ಮಾಡ್ತೀವಿ. ಅದಕ್ಕಿಂತ ಕೆಳಭಾಗದಲ್ಲಿ ಬರುತ್ತೆ. ಅದು ಏನಂದರೆ ತುಂಬ ಲೋ ಲೆವೆಲ್ ಪೆಟ್ರೋಲ್. ಅದರಿಂದ ಚೀಪಾಗಿ ಸಿಗುತ್ತೆ ನಮಗೆ. ಅದರಿಂದ ಮಿಕ್ಸ್ ಮಾಡೋದ್ರಿಂದ ಜಲ್ದಿ ಹೆಣ್ಮಕ್ಳು ಇವಾಗ ಏನಂದರೆ ಹಿಂದಿನ ಕಾಲದಲ್ಲಿ 14 ವರ್ಷಕ್ಕೆ ನೀರು ಹಾಕುತ್ತಾ ಇದ್ರು. ಇವಾಗ ಎಷ್ಟು ವರ್ಷಕ್ಕೆ ಹಾಕುತ್ತಾರೆ? 10, 11 ಅದೇ ಗೊತ್ತಾಯ್ತಲ್ಲ ರಿಸಲ್ಟು. ಇದೇ ರಿಸಲ್ಟ್ ಏನಂತ ಹೇಳಿದ್ರೆ ಮಕ್ಕಳು ಜಲ್ದಿ ಮೆಚೂರ್ಡ್ ಆಗ್ತಾರೆ, ಜಲ್ದಿ ಬೆಳೆದು ಬುದ್ಧಿವಂತರಾಗುತ್ತಾರೆ. ಈಗ 20 ವರ್ಷಕ್ಕೆ ಇರಬೇಕಾದ ನಿಮ್ಮ ಕಾಲದಲ್ಲಿ 20 ವರ್ಷಕ್ಕೆ ಇರಬೇಕಾದ ಬುದ್ಧಿ ಎಷ್ಟು? 10 ವರ್ಷಕ್ಕೆ ಐತೆ ಬುದ್ಧಿ.
ನಿನ್ನ ಕಾಲದಲ್ಲಿ 20 ವರ್ಷಕ್ಕೆ ಇರ್ತಿತ್ತು ಬುದ್ಧಿ, ಅದೇ ಇವಾಗ 10 ವರ್ಷ 11 ವರ್ಷಕ್ಕೆ ಬುದ್ಧಿರ್ತೀವಿ. 10 ವರ್ಷ ಯಾಕೆಂದ್ರೆ ನನ್ನ ಮಕ್ಕಳ ಬಗ್ಗೆ ತಪ್ಪಾಗಿ ಹೇಳಲ್ಲ, 10 ವರ್ಷ 11 ವರ್ಷಕ್ಕೆ ಲವ್ ಅಂತ ತೋರಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ವೇರಿಯೇಷನ್ ಆಗ್ತಾ ಇದೆ, ಹಾರ್ಮೋನ್ ಇನ್ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗೋದ್ರಿಂದ ಮಕ್ಕಳು ವೇರಿಯೇಷನ್ ಆಗ್ತಾ ಇದೆ. ಆ ಕಡೆ ತೆಗಿ ಚಿನ್ನಿ ಅವರೆಲ್ಲ ನಮ್ಮ ಈ ವೇರಿಯೇಷನ್ ಆಗೋದ್ರಿಂದ ಮಕ್ಕಳುಗಳು ಏನಪ್ಪ ಅಂತ ಹೇಳಿದ್ರೆ ಜಲ್ದಿ ಏನಂತ ಹೇಳಿದ್ರೆ ಅರ್ಧ ವಯಸ್ಸಿಗೆ ಮೆಚೂರ್ಡ್ ಆಗ್ತಾರೆ. ಮತ್ತೆ ಏನಂತ ಹೇಳಿದ್ರೆ ಅವ್ರ ಬುದ್ಧಿಶಕ್ತಿಗಳು ಏನಂತ ಹೇಳಿದ್ರೆ ಡಬಲ್ ಪಟ್ಟಷ್ಟು ಇದಾಗ್ತಾ ಇದೆ. ಬಟ್ ಇದು ಲಾಭ ಅಂತ ಹೇಳ್ತಾರೆ, ನಷ್ಟ ಅಂತ ಹೇಳ್ತಾರೆ, ನಿಮಗೆ ಸೇರಿ. ಆದರೆ ಜೀವನದಲ್ಲಿ ಏನಂತ ಹೇಳಿದ್ರೆ ಮಕ್ಕಳು ಆ ಥರ ಆಗೋದ್ರಿಂದ ಅವ್ರಿಗೆ ಮೇಂಟೆನೆನ್ಸ್ ಮಾಡ್ಕೊಳ್ತಾರೆ. ಇವಾಗ ಮೆನ್ಸಸ್ ಆಯ್ತಾ ಹೇಳಿದ್ರೆ ನಮಗೆ 14 ವರ್ಷ ಆದಮೇಲೆ ಆದಾಗ ನಮಗೆ ಗೊತ್ತಾಗುತ್ತೆ ಹೆಂಗಾಗಬೇಕು, ಏನು ಮಾಡಬೇಕು. ಬಟ್ ಏನಂತ ಹೇಳಿದ್ರೆ 14 ವರ್ಷ ಮುಂಚೆನೇ ಆಗ್ತಾರೆ, 35 ವರ್ಷದ ಒಳಗಡೆ. ಆಗಿನ ಕಾಲದಲ್ಲಿ 60 ವರ್ಷಕ್ಕಂತ ಮೆಚೂರ್ಡ್ ಆಗ್ಬೋದು, ಹೊರಗಡೆ ಆಗ್ತಿದೆ. ಹೊರಗಡೆ ಆಗೋದ್ರಿಂದ ಏನು ಲಾಭ ಆಗ್ತದೆ ಹೆಣ್ಮಕ್ಕಳಲ್ಲಿ, ತಮ್ಮಲ್ಲಿರುವಂಥ ಎಷ್ಟು ಇದಿದೆ ಬ್ಲಡ್ ಸರ್ಕ್ಯುಲೇಷನ್ನು, ಮತ್ತು ಬೆಡ್ಡಲ್ಲಿ ನಮ್ಮ ದೇಹದಲ್ಲಿ ಏನಾದರೂ ಉಷ್ಣಾಂಶ ಹೀಟ್ ಇರೋವಂಥದ್ದು ಇವೆಲ್ಲರೂ ರೀಸೈಕಲಿಂಗ್ ಆಗುತ್ತೆ. ನಮ್ಮ ಬಾಡಿ ನಾವು ಹೊರಗಡೆ ರೀಸೈಕಲಿಂಗ್ ಆಗುತ್ತೆ. ಬಟ್ ಏನಂತ ಹೇಳಿದ್ರೆ 35 ಇಯರ್ಸ್ಗೆ ಸ್ಟಾಪ್ ಆಗ್ತಾ ಇದೆ. 35 ವರ್ಷಕ್ಕೆ ಆಗಿನ ಕಾಲದಲ್ಲಿ 50 ವರ್ಷ 40 ವರ್ಷ ಆದ್ರೂ ಮಕ್ಕಳು ಇರ್ತಿಲ್ಲ. ನಮ್ಮಮ್ಮ ನನ್ನನ್ನು ಎತ್ತದಾಗ ನನಗೆ ನಮ್ಮಮ್ಮಗೆ 40 ವರ್ಷ. ನಾನು ನಮ್ಮಮ್ಮನ ಹೊಟ್ಟೆಲಿ ಡೆಲಿವರಿ ಆದಾಗ ನಮ್ಮಮ್ಮಗೆ 40 ವರ್ಷ. ನಮ್ಮ ಅಣ್ಣಕ್ಕೆ 20 ವರ್ಷ 21 ವರ್ಷ ಅಂದ್ರೆ. ಸೊ ನೀವೇ ಯೋಚನೆ ಮಾಡಿ, ನಾವೇನು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ 50 ವರ್ಷ 60 ವರ್ಷಕ್ಕೆ ಮಕ್ಕಳು, ಈಗ 50 ವರ್ಷ 60 ವರ್ಷಕ್ಕೆ ಯಾರು ಮಕ್ಕಳು ಇರ್ತಿಲ್ಲ. ಅದೇ ಅಯ್ಯೋ ಮಕ್ಕಳು ಇರ್ತಾರ, ಸೈಕಲಿಂಗ್ ಇದ್ಮೇಲೆ 35 ವರ್ಷಕ್ಕೆ ಎಷ್ಟೋ ಜನ ನೀರು ಹಾಕೋದು ಸ್ಟಾಪ್ ಆಗೋಗಿದೆ, ಹೊರಗಡೆ ಹಾಕಲ್ಲ. ಬಟ್ ಇನ್ನು ಓಪನ್ ಆಗಿರ್ತೀನಿ, ಬೇಜಾರು ಮಾಡ್ಕೋಬೇಡಿ. ಸೊ ನಾವೊಂದು ಹೆಣ್ಣಾಗಿರೋದ್ರಿಂದ ಸೊ ಈ ಥರ ಒಂದು ಸೈಕ್ಯುಲೇಷನ್ ಆಗದೆ ನಮ್ಮ ಒಂದು ಎಣ್ಣೆ ಇಲ್ಲ, ನಮ್ದು ಎಣ್ಣೆ ಇಲ್ಲ. ಮೂರನೇ ಬಂದು ನಿಮಗೆಲ್ಲರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೆಣ್ಮಕ್ಳಲ್ಲಿ ಕಾಡ್ತಾ ಇದೆ. 3 ಜನ ನಿಮಗೆ ಗೊತ್ತಿರಲ್ಲ, ಮನೆ ಪಕ್ಕದಲ್ಲೇ ಆಗಿರ್ತದೆ, ಮನೆ ಪಕ್ಕದವ್ರಿಗೆ ಬಂದಿರ್ತದೆ. ಅವ್ರು ಹೇಳ್ಕೊಳ್ಳಲ್ಲ, ಹೋಗಿ ಗುಡ್ಡೆ ಮಾಡಿಸ್ಕೊ ಬಂದೆ ಅಂತ ಹೇಳ್ತಾರೆ. ತಿರ್ತಿಗೆ ಹೋಗಿ ಗುಡ್ಡೆ ಮಾಡಿಸ್ಕೊ ಬಂದೆ, ಏನೂ ಇತ್ತು ಹಾಗೆ ಹೇಗೆ ಹೇಳ್ತಾರೆ. ಅದೇ ಕ್ಯಾನ್ಸರ್ ಅಂತ ಆಗ್ತದೆ ಹೇಳ್ತಾರೆ. ಬಟ್ ನೀವು ಅವಾಗ ಅರ್ಥ ಮಾಡ್ಕೋಬೇಕು. ಸೊ ಅವ್ರಿಗಾಗಿರೋದು ನಾನು ಮಕ್ಕಳಾಗೋದು ಎಚ್ಚೆತ್ಕೋಬೇಕು. ನಮ್ಮಲ್ಲಿ ನಮ್ಮ ವೇರಿಯೇಷನ್ ಇವಾಗ ಏನು ಮಾಡ್ತಾ ಇದ್ದಾರೆ, ಸ್ಪೀಡಾಗಿ ಹೋಗ್ತಾರನ್ನ ಕಂಟ್ರೋಲ್ ಮಾಡಿ ನಿಮ್ಮ ಬಾಡಿ, ನಿಮ್ಮ ಒಂದು ಲೈಫ್ ಸ್ಟೈಲ್ ಚೇಂಜ್ ಮಾಡಿ. ವಾಕಿಂಗ್ ಮಾಡಿ, ಯಾವಾಗ ಏನಾದರೂ ಕುತ್ಕೊಂಡ್ರೆ ಒಂದು 10 ನಿಮಿಷ ಜ್ಞಾನ ಮಾಡಿ. ಬೇರೆ ಜೊತೆ ಹರಟೆ ಹೊಡೆದು ಏನು ಸಿಗಲ್ಲ. ಅವ್ರ ಮನೆ ವಿಷಯ ಇವ್ರ ಮನೆ ವಿಷಯ ಇವ್ರು ತಲೆ ತಿಳ್ಕೊಂಡು ಅವ್ರಿಗೆ ಇವ್ರಿಗೆ ಅದೇ ತಲೆ ತಿಳ್ಕೊಂಡು ಅದರಿಂದ ಲಾಭ ಇಲ್ಲ. ಖಂಡಿತ ಅದೊಂದು ನಿಮಗೆ ಎಂಟರ್ಟೈನ್ಮೆಂಟ್ ಆಗೋಗಿರ್ತದೆ. ಆದರೆ ಜೀವನದಲ್ಲಿ ನಾವೇನಾದರೂ ಒಂದು ಮಾಡಬೇಕು ಅಂದಾಗ ಅದು ನಿಮ್ಮ ಮೈಂಡಲ್ಲಿ ಸೇರ್ಕೋಬೇಕು. ನಾವು ಮೆಡಿಟೇಷನ್ ಮಾಡ್ಕೋಬೇಕು. ಯಾವುದೇ ಏಜ್ ಇಲ್ಲ ಇದಕ್ಕೆ. 60 ವರ್ಷ 70 ವರ್ಷ ಆದರೂ ಫಾರಿನಲ್ಲಿ ಮೆಡಿಟೇಷನ್ ಮಾಡ್ತಾರೆ. 110 ವರ್ಷ 105. ಯಾಕಂದರೆ ನಮ್ಮ ದೇಶನೇ ಫೇಮಸ್ ಮೆಡಿಟೇಷನಲ್ಲಿ. ನಾವು ಅದನ್ನು ಕಂಡಿಡಿದವರೇ ನಾವು. ನಮ್ಮದ್ರಲ್ಲಿ ನಮ್ಮ ತಲೆಮಾರಿಂದ ಋಷಿಮುನಿಗಳು ಅವರೇ ನಮ್ಮ ಹತ್ರ. ಬೇರೆ ದೇಶದಲ್ಲಿಲ್ಲ ಋಷಿಮುನಿಗಳು. ನಮ್ಮ ದೇಶದಲ್ಲಿ 150 ವರ್ಷ 130 ವರ್ಷ 120 ವರ್ಷ ಬದುಕಿರೋರು ಇದ್ದಾರೆ. ಸೊ ನಾವೇ ಅಲ್ಲಿ, ಯಾಕಂದರೆ ನಮ್ಮ ಅಜ್ಜಿ ತಾತ ನಿಮ್ಗೆ ಗೊತ್ತಿರಬೇಕು, ಮುತ್ತಜ್ಜಿನೆಲ್ಲ ಎಷ್ಟು 110 ವರ್ಷ 108 ವರ್ಷ ಹಾಗೆಲ್ಲ ಬದುಕಿರೋರು ಇದ್ರಲ್ವ. ಅದು ಇವಾಗ ಯಾರು ಬದುಕ್ತಾವ? ಏನಕ್ಕೆ ಅಂದರೆ ನಮ್ಮೆಲ್ಲ ಬಿಸಿ ಶೆಡ್ಯೂಲ್. ನಾವೇ ಕಾರ್ ಕಂಡಿದ್ದವ್ರು, ನಾವೇ ಮಾಡ್ತೀವಿ, ನಾವೇ ಲಾರಿ ಕಂಡಿದ್ದೀವಿ, ಎಲ್ಲ ಮಾಡ್ತೀವಿ. ಆದರೆ ನಾವೇ ಸಾವು ಹತ್ತಂತ ಆಗ್ತಾ ಇದ್ದೀವಿ. ಇಲ್ಲಿ ಕುತ್ಕೊಳ್ಬೇಕೀಗ ಸಾವು. ಸೊ ಅದಕ್ಕೆ ಎಲ್ಲರೂ ಮೆಡಿಟೇಷನ್ ಯೋಗ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಆಯಿಲ್ ಯೂಸ್ ಮಾಡಬೇಕು ಅಂತಂದರೆ ನೀವು ಕಡಲೆಕಾಯಿ ಪ್ಯೂರ್ ಎಣ್ಣೆ ಏನು ಮಾಡ್ಕೋಬೇಕು ಅಂದರೆ 1 kg ಕಡಲೆಕಾಯಿ ಬೀಜಕ್ಕೆ ಅರ್ಧ kg ಎಣ್ಣೆನ ಮಿಕ್ಸ್ ಮಾಡಿ, ಆಯಿತಾ? ಕೊಬ್ಬರಿ ಮಿಕ್ಸ್ ಮಾಡಿ 1 kg ಕೊಬ್ಬರಿ. ನೀವು 3 ಇಡಬಾರ್ದು, ಅಂದರೆ ಲೆವೆಲ್ ಆಯ್ತು. ಜಾತಿಗೆಲ್ಲ ಇರೋವಾಗ 20 kg ಮಾಡಿ. ಆದರೆ ಪ್ಯೂರ್ ಎಣ್ಣೆ ಅಂದರೆ ನೊರೆ ಬರುತ್ತೆ. ನೀವು ಮುಂಚೆ ಎಲ್ಲ ಹಿಂದಿನ ಕಾಲದಲ್ಲಿ ಯೋಚನೆ ಮಾಡಿ, ನಾವು ಅಡುಗೆ ಮಾಡ್ತಾ ಇದ್ದಾಗ ನೊರೆ ಬರ್ತಿತ್ತು. ಬಜ್ಜಿ ಕೊಂಡು ಹಾಕಿ ನೊರೆ ಬರ್ತಿತ್ತು. ಅದು ಪ್ಯೂರ್ ಆಗಿಲ್ಲ. ಇದು ನೀವು ಎಷ್ಟೇ ಹಾಕಿದೆ ನೊರೆ ಬರಲ್ಲ. ನಾವೇ ನನಗೆ ಗೊತ್ತಿದ್ದು ನೊರೆ ಬರಲ್ಲ ಅಂದರೆ ಪ್ಯೂರ್ ಅಲ್ಲ ಇದು ಅಂತ. ನೊರೆ ಬರಲ್ಲ, ಇದು ಒಳ್ಳೆ ಎಣ್ಣೆ ಇದು ಅಂತೀವಿ. ನೊರೆ ಬರ್ತಿತ್ತು ಅಂತಂದರೆ ಅದು ಪ್ಯೂರ್ ಆಯಿಲ್. ಬಟ್ ಯಾವುದೇ ಅಂಗಡಿಯಲ್ಲಿ ಸಿಗೋದು ಯಾವುದು ಪ್ಯೂರ್ ಅಲ್ಲ ಕಣ್ಣು. ಯಾವ ಒಂದು ಫುಡ್ಡು ಪ್ಯೂರ್ ಅಲ್ಲ. ನೀವು ಯಾವುದೇ ಬೇಕ್ರಿ ಹೋಗ್ತಿರ್ತೀನಿ ಅಂತ ಹೇಳಿದ್ರೆ ಅದು ಯಾವುದು ಪ್ಯೂರ್. ಬೇಕ್ರಿ ಐಟಮ್ಸ್ಗಳನ್ನ ಫಸ್ಟ್ ಮಕ್ಕಳು ತಿನ್ಸೋದು, ನೀವು ತಿನ್ನೋದು ಎಲ್ಲ ಸ್ಟಾಪ್ ಮಾಡ್ತಾರೆ. ಬೇಕ್ರಿ ಐಟಮ್ಸು ತಿನ್ನೋದಷ್ಟು ಗೋಧಿ, ನಾನು ಹೇಳ್ತೀನವಾ, ಒಂದು ಪಕ್ಷ ಗೋಧಿ ಲೆವೆಲ್ ತಿನ್ನೋದು ಅತಿ ಹೆಚ್ಚು ತುಂಬ ಒಳ್ಳೆ ಪ್ರೋಟೀನ್ ಅಂಶ ಇರುವಂಥದ್ದು ಅಂತಂದರೆ ರಾಗಿಲೇ ಇದು ಮಾಡ್ಬೋದು. ರಾಗಿಲೇ ಬಿಸ್ಕೆಟ್ ಮಾಡ್ಬೋದು,
ರಾಗಿಲೇ ಇದು ಮಾಡ್ಬೋದು. ರಾಗಿಲೇ ಕೆಲವೊಂದೆಲ್ಲ ಐಟಮ್ಸ್ಗಳನ್ನ ಮಾಡ್ಕೊಂಡು ತಿನ್ಬೋದು. ಯಾವುದು ಹೆಸರು ಕಾಳು ಕಾಳನ್ನ ಚೆನ್ನಾಗಿ ಹುರಿದ್ಬಿಟ್ಟು ಹೆಸರು ಕಾಳನ್ನ ಪೌಡರ್ ಮಾಡಿ ಹೆಸರು ಕಾಳು ಉಂಡೆಲ್ಲೇ ಮಾಡ್ಬೋದು. ಇಲ್ಲ ಹೆಸರು ಕಾಳನ್ನ ಬಿಸ್ಕೆಟ್ ಥರ ಮಾಡಿ ನಾವು ಓವನಲ್ಲಿ ಮಾಡಿ ಮಾಡ್ಕೊಡ್ಬೋದು ಬಿಸ್ಕೆಟ್ ಥರ ಮಕ್ಕಳಿಗೆ. ಬಟ್ ಬೇರೆ ಥರ ಐಟಮ್ ಮಾಡ್ಬೋದು ಮಕ್ಕಳಿಗೂ. ಬಟ್ ಅಂದರೆ ತಿನ್ಸೋದಲ್ಲಿ ಯಾವಾಗ ಒಂದ್ಸತಿ ಇರಬೇಕು, ಪದೇ ಅದೇ ತಿನ್ನಿಸ್ತಾರೆ ಮಕ್ಕಳಿಗೆ ಜಲ್ದಿ ಏನಂತಂದರೆ ಅವ್ರಿಗೆ ಫಾಸ್ಟ್ ಮೆಚುರಿಟಿ ಇರ್ತದೆ. ಫಾಸ್ಟ್ ಇದು ಏನಂತಂದರೆ ಮೊಬೈಲ್ ಕೊಟ್ಬಿಡ್ತೀವಿ ನಾವು ಮಕ್ಕಳಿಗೆ. ಎಷ್ಟು ತಪ್ಪು ಮಾಡ್ತೀವಿ ಅಂತ ಮೊಬೈಲ್ ಕೊಟ್ಬಿಟ್ಟು ಮೊಬೈಲ್ ಕೊಡೋದ್ರಿಂದ ಮಕ್ಕಳಲ್ಲಿ ಸೆನ್ಸೇಷನ್ಸ್ ಅಂತ ಇರುತ್ತೆ. ನಮ್ಮಲ್ಲಿ ಒಂದು ನರ ಇರುತ್ತೆ, ಸೆನ್ಸೇಷನ್ ನರ ಅಂತ. ಅಂದರೆ ನಮ್ಮ ಬಾಡಿಲಿ ನಮಗೇನಂದರೆ ಅವ್ರಿಗೆ 40-45 ವರ್ಷ ಆಗತ್ತಂಗೆ ಕಣ್ಣು ಕೊರೆ ಆಗುತ್ತೆ. ಆದರೆ 60 ವರ್ಷ ಆದರೂ ಇದನ್ನ ಕಾಲದಲ್ಲಿ ಕೊರೆ ಬೆಳೀತಾ ಇರಲಿಲ್ಲ. ಆದರೆ ಇವಾಗ 40 ವರ್ಷ 35 ವರ್ಷಕ್ಕೆ ಕೊರೆ ಬೀಳ್ತಾರೆ. ಮಕ್ಕಳಿಗೆ ಮೊಬೈಲ್ ಕೊಡೋದ್ರಿಂದ ತುಂಬ ಡೇಂಜರ್. ಆಲ್ರೆಡಿ ಏನಂತಂದರೆ ಮಕ್ಕಳುಗಳು ದಾರಿ ತರ್ತಾರೆ. ಮಲಗಿದಾಗ ಬೇಕಾದರೆ ನೀವು ಹೆಚ್ಚಾಗಿ ಒಂದು ದಿವಸ ಕುತ್ಕೊಂಡು ಮಗುನ ಮಲಗಿಸ್ಬಿಟ್ಟು ನೋಡಿ ಈ ಗಂಧ ಎಲ್ಲ ಕೇಳಿ. ಮಕ್ಕಳು ಸೈಕಾಲಜಿ ಮೆಂಟಲಿ ಅವ್ರು ಏನಂತಂದರೆ ಮೆಂಟಲಿ ಡಿಸ್ಟರ್ಬ್ ಆಗ್ತಾ ಇರ್ತಾರೆ. ಮೆಂಟ್ಲು ತಲೆ ಒಳಗಡೆ ಅದನ್ನ ನೀವು ಡೆಲಿವರಿ ಹಂಗೆ ಮಾಡಿರೋದು. ಎಲ್ಲರೂ ಅಷ್ಟೇ ಆ ಮಗು ಹತ್ರ ಮೊಬೈಲ್ ಇಟ್ಬಿಟ್ಟು ತುಂಬಾ ಸ್ಪೀಡಾಗಿ ಬೆಳೀತಾರೆ. ತಿಳ್ಕೋಬೇಕಾದ ವಿಷಯನ ಆ ಏಜಲ್ಲಿ ತಿಳ್ಕೋಬೇಕು. 16-18 ಏಜಲ್ಲಿ ತಿಳ್ಕೋಬೇಕಾದ ವಿಷಯ 10-9 ವರ್ಷದಲ್ಲಿ ತಿಳ್ಕೊತಾರೆ. ಯಾಕಂದ್ರೆ ಅವ್ರು ಆ ಮೆಚರ್ಡಲ್ಲಿ ಅದು ತಿಳ್ಕೋಬೇಕು. ಯಾಕಂದ್ರೆ ಅದು ಸೈಕಾಲಜಿ. ಯಾಕಂದ್ರೆ ಪ್ರೌಢಾವಸ್ಥೆ, ವೃದ್ಧಾವಸ್ಥೆ ಅಂದ್ರೆ ಅದು ಸ್ಟೆಪ್ ಇರ್ತದೆ. ಬಾಲ್ಯಾವಸ್ಥೆ, ಈ ಬಾಲ್ಯಾವಸ್ಥೆಯಲ್ಲಿ ಆಟ ಆಡ್ಬೇಕು ಮಕ್ಕಳು. ಆಟ ಆಡಬೇಕು, ಅದಂತೆ ಬಾಲಂತೆ ಇದಂತೆ ಅದಂತೆ ಆಡಬೇಕು. ಆ ಏಜನ್ನು ಆಡ್ದಂಗೆ ಅವ್ರು ಬೇರೆ ಹೋದಾಗ ಅವ್ರಿಗೆ ಏನಂತಂದ್ರೆ ಆ ಮೆಚುರಿಟಿ ಜಾಸ್ತಿ ಆಗ್ತದೆ. ಮೆಚುರಿಟಿ ಜಾಸ್ತಿ ಆಗುತ್ತೆ. ಮಕ್ಕಳು ನಾಟ್ ಓನ್ಲಿ ನಿಮಗಲ್ಲ, ಫ್ರೆಂಡ್ಸ್ಗೆ ಹೇಳಿ ಈ ಥರ ಮಾಡಿದ್ರೆ ಹಿಂಗೆ ಅಮ್ಮ ಬಂದಿದ್ರು ಇವರು ಹೇಳ್ಕೊಟ್ರು ಹಿಂಗೆ ರೆಸ್ಪೆಕ್ಟ್ ಅಂತ ಹೇಳ್ರಿ. ನಾನು ಅಷ್ಟೇ ಸಾಕು. ನನ್ನ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ. ನಿಮಗೆ ಯಾಕಂದರೆ ನಿಮಗೆಲ್ಲ ಯೂಸಬಲ್ ಇದೆಯಾ ನಾನು ಇದು ಮಾತಾಡಿ ಈ ಥರ. ಯಾಕಂದರೆ ಖಂಡಿತ ನಿಮ್ಗೆ ಯಾವಾಗಲೂ ಇದೇನಂತ ಹೇಳಿದ್ರೆ ನಿಮಗೆ ಇದು ಬಂದ್ಬಿಟ್ಟೆ. ಭಟ್ರು ಅಡುಗೆ ಮಾಡ್ತಾ ಇದ್ದಾರೆ. ಎಲ್ಲರೂ ಭಟ್ರುಗಳು ಸೇರಿಕೊಂಡು ಅಡುಗೆ ಮಾಡ್ತಾ ಇದ್ದಾರೆ. ಎಲ್ಲರೂ ಹಾಯ್ ಮಾಡ್ತಾರೆ. ಹಾಯ್ ಬಾ ಸುಧಮ್ಮ, ಬಾ ಈ ಕಡೆ. ನೀನು ಬೀಳ್ತಾ ಇದೀಯಾ? ಅಣ್ಣ ಒಂಚೂರು ಸಾಂಬಾರು ಹಾಕಿ, ನಾನು ಒಂಚೂರು ತರಕಾರಿ ಒಂಚೂರು ಹಂಗೊಂಚೂರು ಹಾಕಿ. ಏನು ಕಾಳು? ಇನ್ನೇನು ಕಾಳು ಮಾಡಿ ಬೆಳಿಗ್ಗೆ ಕೊಟ್ಟು ಸೊ
ಸ್ವಸಹಾಯ ಸಂಘದ ಟ್ರಿಪ್ ಯಾವ ಥರ ಇರುತ್ತೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಫುಲ್ಲು ವೀಡಿಯೋಸ್ಗಳನ್ನ ನಾನು ಹಾಕಿದ್ದೀನಿ. ಸೊ ನಾವೆಲ್ಲ ಟ್ರಿಪ್ ಹೋದಾಗ ಟ್ರಿಪ್ಪಲ್ಲಿ ಎಲ್ಲರೂ ಇದೇ ಥರನೇ ಎಂಜಾಯ್ ಮಾಡೋದು. ಸುಮ್ಮನೆ ಹೇಳ್ಕೊತೀವಿ ಹಂಗೆ ಹಿಂಗೆ ಆ ಥರ ಈ ಥರ ಅಂತ. ಸೊ ಏನಿಲ್ಲ ರೀ, ಎಲ್ಲರೂ ಟ್ರಿಪ್ ಥರನೇ ಎಂಜಾಯ್ ಮಾಡ್ತಾರೆ. ಸೊ ದರ್ಶನ ಮುಗಿಯೋ ಗಂಟ ದರ್ಶನ ಎಲ್ಲ ಮುಗಿದ್ಮೇಲೆ ಎಲ್ಲರಿಗೂ ಒಂದು ಕೂಡಿ ಅವ್ರಿಗೇನೇನು ಎಂಜಾಯ್ಮೆಂಟ್ ಇದೆ ಅದೆಲ್ಲ ಎಂಜಾಯ್ ಮಾಡ್ಕೊಂಡು ಬರ್ತಾರೆ. ಸೊ ತುಂಬ ಖುಷಿ ಅನಿಸುತ್ತೆ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಸೊ ಐ ಲವ್ ಈ ಒಂದು ಟ್ರಿಪ್ನೆಲ್ಲ ತುಂಬ ಖುಷಿ ಅನಿಸುತ್ತೆ. ಸೊ ಇವತ್ತು ಎಲ್ಲ ರೆಡಿಯಾಗಿ ನಿಂತ್ಬಿಟ್ಟಿದ್ದೀವಿ, ಡ್ರೆಸ್ಗೆ ಇದು ಮಾಡಿಕೊಂಡು. ಸೊ ಹೋಗ್ಬೇಕೀಗ. ಬೇಡ ನೀ ಸೀರೆ ಉಟ್ಕೊತಾ ಇದ್ದೀವಿ. ಎಲ್ಲ ಹೋಗೋದು ತಗೊಂಡೋಗಿ ಲಗೇಜ್ ಹಾಕೊಂಡು ಹೋಯ್ತಾ ಇರೋದೆ ನಾವೆಲ್ಲ ಅಕ್ಕಿ ಪಿಕ್ಕಿಗಳೀಗ. ಅದೇ ನೆಕ್ಸ್ಟ್ ಬೇರೆ ಕಡೆ ಟೆಂಟ್. ಟ್ರಿಪ್ಪಲ್ಲಿ ನಾವು ಟ್ರಾನ್ಸ್ಜೆಂಡರ್ಸ್ ಹೋಗಿದ್ದು ಹೆಣ್ಮಕ್ಳಿಗೆ ಏನು ಅನಿಸ್ತು ಏನು ಎತ್ತ ಅನ್ನೋದ್ರ ಬಗ್ಗೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಕೇಳ್ತಾ ಇದ್ದೋ. ಸೊ ತುಂಬ ಖುಷಿ ಅನಿಸುತ್ತಂತೆ. ತುಂಬ ಜನ ಹೇಳಿದರು, ನಿಮ್ಮ ಜೊತೆ ಬಂದಿದ್ದು ಒಂಥರ ಎಂಜಾಯ್ಮೆಂಟ್ ಇತ್ತು, ಮತ್ತು ಕೆಲವೊಂದು ವಿಷಯಗಳು ಗೊತ್ತಿಲ್ಲದೆಲ್ಲ ಹೇಳ್ಕೊಡ್ತಿದ್ರಿ. ಸೊ ಖುಷಿ ಅನಿಸುತ್ತೆ. ಇದೇ ಥರ ಮುಂದಿನ ವರ್ಷನೂ ಮಾಡಿ. ಸೊ ಎಲ್ಲರೂ ಎಂಜಾಯ್ ಮಾಡಿದೋ ಅದ್ರ ಬಗ್ಗೆ ಎಲ್ಲ ಫುಲ್ಲು ಜನ ಎಲ್ಲ ಹೇಳಿದ್ರು. ಸೊ ಬಟ್ ಇಲ್ಲಿ ಮಕ್ಳುಗಳು ಸಹ ಬಂದಿದ್ದರು, ಒಂದು 4-5 ಮಕ್ಳುಗಳು ಇದ್ದರು. ಎಲ್ಲರೂ ಒಂಥರ ಎಂಜಾಯ್ಮೆಂಟಾಗೇ ಇದ್ದರು. ಸೊ ಅವ್ರವ್ರದ್ದೇ ಅವ್ರ ಅಭಿಪ್ರಾಯಗಳು ಹೇಳಿದ್ರು. ಮತ್ತು ಕೆಲವರೆಲ್ಲ ತುಂಬ ಕ್ಲೋಸ್ ಆದರು. ಬಿಟ್ಟು ಬರ್ಬೇಕಾದ್ರೆ ತುಂಬ ಹಳ ಬರ್ತಿತ್ತು ನನಗಂತೂ, ಹೇಳೋಕ್ಕೆ ಆಗ್ತಿರ್ಲಿಲ್ಲ. ಸೊ ತುಂಬ ಹತ್ಕೊಂಡು ಬಂದೆ. ಯಾಕೆಂತೇಳಿದ್ರೆ ಒಂದು ವಾರ ಇದ್ದಿದ್ದು ಟ್ರಿಪ್ಪು ತುಂಬ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದೆ ಅವ್ರ ಮೇಲೆ. ಸೊ ನನಗೆ ಓಂ ಶಕ್ತಿಲಿ ಹೋಗಿದ್ದು ನನಗೆ ತುಂಬ ಮೆಮೊರಿ ಫುಲ್ಲು. ನಾನು ಯಾರನ್ನೂ ಮರೆಯಲ್ಲ ಅಷ್ಟು ಸುಲಭವಾಗಿ. ಎಲ್ಲರೂ ನನ್ನ ಕಣ್ಣಲ್ಲೇ ಇದ್ದೀರಾ. ತುಂಬ ಒಂಥರ ಏನೋ ಒಂಥರ ಇದಾದಂಗೆ ಆಯಿತು. ಥ್ಯಾಂಕ್ ಯು. ಯಾಕಂತೇಳಿದ್ರೆ ಎಲ್ಲ ನನ್ನ ಟೀಮ್ ಅವ್ರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಲಾಸ್ಟ್ ಡೇ ಇದು ನಾನು ಮಾಡಿದೆ ವಿಡಿಯೋ. ಯಾಕಂದರೆ ವಿಡಿಯೋ ಮಾಡಿದ್ದು ಸ್ವಲ್ಪ ಅವ್ರಿಗೆ ಕೆಲವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾವಂತೂ ವಿಡಿಯೋ ಮಾಡಿದ್ದೀವಿ. ಸೊ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನಿಮ್ಮ ಮನೆ ಮಗಳು ರಶ್ಮಿಕಾ ಏನೇ ಆಗಲಿ ಏನೇ ಹೋಗಲಿ ನೀವು ಇದು ಮಾಡ್ತಾರೆ. ಇವರಿಬ್ಬರು ಸ್ಪೆಷಲ್ ಹಾಯ್ ಮಾಡಿಬಿಟ್ರೆ ಮನೆ ಇಬ್ಬರು ಹಾಯ್. ವಿಡಿಯೋ ಎಷ್ಟರಲ್ಲಿ ಇಷ್ಟ ಆಯಿತು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಇಲ್ಲಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಇನ್ನೊಂದು ನನಗೆ ಸಬ್ಸ್ಕ್ರೈಬ್ ಆಗಿ ನಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ಮತ್ತು ಟಚ್ ಮಾಡಿ ದಿನನಿತ್ಯದ ಒಂದು ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.